ಇನ್ನು ಆಪ್ತರಿಗೆ ಡಿಸಿಎಂ ಸ್ಥಾನವನ್ನ ಕೊಡಿಸಲು ಸಿದ್ದರಾಮಯ್ಯ ಪಟ್ಟು. ಮೂವರಿಗೆ ಡಿಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯನವರಿಂದ ಒತ್ತಡ. ಯಾರ್ಯಾರು ಹಾಗಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಎಂಬಿ ಪಾಟೀಲ್ ಅವರ ಹೆಸರು. ಶಾಸಕ ಜಮೀರ್ ಅಹಮದ್ ಅವರಿಗೂ ಕೂಡ ಡಿಸಿಎಂ ಪಟ್ಟವನ್ನ ಕಟ್ಟುವುದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಜಾತಿ ಸಮೀಕರಣದ ಅಡಿ ಡಿಸಿಎಂ ಸ್ಥಾನವನ್ನ ನೀಡುವಂತೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಆದರೆ ತಮ್ಮ ಪುತ್ರನಿಗೆ ಡಿಸಿಎಂ ಪಟ್ಟವನ್ನ ನಿರಾಕರಿಸಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಬಲಿಗರ ಪರ ವರಿಷ್ಠರ ಬಳಿ ಸಿದ್ದರಾಮಯ್ಯ ಬ್ಯಾಟ್ ಬೀಸಲಿದ್ದಾರೆ. ಡಿಸಿಎಂ ಸ್ಥಾನವನ್ನ ತಮ್ಮ ಅತ್ಯಾಪ್ತರಿಗೆ, ತಮ್ಮ ಬಳಗದಲ್ಲಿ ಗುರುತಿಸಿಕೊಂಡವರಿಗೆ ಕೊಡಿಸುವಂತಹ ಪ್ರಯತ್ನ ಸಿದ್ದರಾಮಯ್ಯನವರಿಂದ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು HAL ಏರ್ಪೋರ್ಟ್ಗೆ ಸಿದ್ದರಾಮಯ್ಯನವರು ಬಂದಂತಹ ಕ್ಷಣದ ದೃಶ್ಯ. ದೆಹಲಿಗೆ ಅವರನ್ನ ಬೀಳ್ಕೊಡುವುದಕ್ಕೆ ಅನೇಕ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ರು. ಜಮೀರ್ ಅಹಮದ್ ಅವರು ಸೇರಿದಂತೆ ಕಾಂಗ್ರೆಸ್ನ ಲೀಡರ್ಸ್ ಅವರನ್ನ ದೆಹಲಿಗೆ ಬೀಳ್ಕೊಟ್ರು. ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸಿರುವ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿ ಬೆಂಬಲಿಗರ ಪಟ್ಟಿಯನ್ನ ಸಿದ್ದರಾಮಯ್ಯನವರು ಇಡ್ತಾರೆ. ಸಿದ್ದರಾಮಯ್ಯನವರ ಬಣದ ಸಚಿವಾಕಾಂಕ್ಷಿಗಳಾದ ಪೊನ್ನಣ್ಣ, ಜಮೀರ್, ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜರಾಯ ರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಶಿಲ್ಲಾಡ್, HC ಮಹದೇವಪ್ಪ ಇವರುಗಳಿಗೆ ಸಚಿವ ಸ್ಥಾನವನ್ನ ಕೊಡಿಸುವಂತಹ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಹಾಗೆಯೇ ಅವರ ಮೇಲೆ ಒತ್ತಡ ಕೂಡ ಇದೆ. ಈ ಹಿಂದೆ ಈ ಒಂದು ಲಿಸ್ಟ್ನಲ್ಲಿ ಇರುವವರು ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ರು. ಈಗ ಮುಂದುವರಿಯುವಂತಹ ಆಸೆ. ಇನ್ನೂ ಕೆಲವರಿಗೆ ಭೀತಿ. ಯಾರೋ ಸಂಪುಟದಲ್ಲಿದ್ರೋ ಅವರನ್ನ ತೆಗೆದು ಹಾಕಿದ್ರೆ ಅನ್ನೋ ಆತಂಕ ಕೂಡ ಕೆಲವರಲ್ಲಿ ಇದೆ. ಅವರು ಕೂಡ ಲಾಭಿಯನ್ನ ಶುರು ಮಾಡಿದ್ದಾರೆ. ಇದುವರೆಗೂ ಕೂಡ ಸಂಪುಟದಲ್ಲಿ ಯಾವುದೇ ಸಚಿವ ಸ್ಥಾನವನ್ನ ಪಡೆದುಕೊಳ್ಳದವರೂ ಕೂಡ ಸಚಿವ ಸ್ಥಾನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಮೇಲುಗೈ ಆಗುತ್ತಾ, DK ಶಿವಕುಮಾರ್ ಅವರ ಮೇಲುಗೈ ಆಗುತ್ತಾ, ಕಾದ್ ನೋಡ್ಬೇಕಷ್ಟೆ. ಸಂಪುಟ ರಚನೆಗೆ ಕಸರತ್ತು ದೆಹಲಿಯಲ್ಲಿ ನಡೆಯುತ್ತೆ. ವಿಮಾನದಲ್ಲಿ ಡೆಲ್ಲಿಗೆ ತೆರಳಿದ ಮಲ್ಲಿಕಾರ್ಜುನ ಖರ್ಗೆ ಅವರು ನೂತನ ಸಚಿವರ ಹೆಸರನ್ನ ಫೈನಲ್ ಮಾಡೋಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಚಟುವಟಿಕೆಗಳು ಗರಿಗೆದರುತ್ತವೆ. ಕಲಬುರಗಿಯಿಂದ ಡೆಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲೇ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಚರ್ಚೆ ಇವತ್ತು ನಡೆಯುತ್ತೆ. ಮಧ್ಯಾಹ್ನ ಆಗುತ್ತೋ ಸಂಜೆ ಆಗುತ್ತೋ ಒಂದು ಅಂತಿಮ ನಿರ್ಧಾರಕ್ಕಂತೂ ಬರಲೇಬೇಕು. ಯಾಕಂದರೆ ಹೆಚ್ಚು ಸಮಯ ಇಲ್ಲ. ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನವೇ ಸಂಭಾವ್ಯ ಸಚಿವರ ಲಿಸ್ಟ್ ರೆಡಿ ಆಗುತ್ತಾ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಲಬುರಗಿಯಿಂದ ದೆಹಲಿಗೆ ಹೊರಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದುವರೆಗೂ ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಜಂಜಾಟ ನಡೀತಾ ಇತ್ತು. ಅದೆಲ್ಲವೂ ಕೂಡ ಸರಾಗವಾಗಿ ನಡೆದಿದೆ, ಸಲೀಸಾಯಿತು. ಈಗ ಸಚಿವ ಸಂಪುಟ ರಚನೆಯ ಸರ್ಕಸ್ ಶುರುವಾಗಿದೆ. ಯಾವ ರೀತಿಯಾಗಿ, ಯಾವ ಮಾನದಂಡದ ಆಧಾರದ ಮೇರೆಗೆ ಯಾರಿಗೆ ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನೋ ಕುತೂಹಲವಂತೂ ಇದೆ. ಸುದೀರ್ಘವಾಗಿ ಇವತ್ತು ದೆಹಲಿಯಲ್ಲಿ ಚರ್ಚೆ ಕೂಡ ನಡೆಯುತ್ತೆ. ಇವತ್ತೇ ಮೊದಲ ಪಟ್ಟಿ ಫೈನಲೈಸ್ ಆಗುತ್ತಾ ಹೇಗೆ ಅಂತ ಪ್ರಸನ್ನ? ಮಧುಶ್ರೀ, ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾದಂತ ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ಅನುಷ್ಠಾನ ಮಾಡಿದೆ. ಈಗ ಎರಡನೇ ಹಂತ. ಇವತ್ತು ದೆಹಲಿಯಲ್ಲಿ ಎಲ್ಲ ನಾಯಕರು ಕೂಡ ಕೂತು ಚರ್ಚೆಯನ್ನ ಮಾಡಿ ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು, ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರನ್ನ ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈಗ ಇರುವಂತಹ ಪ್ರಕಾರ ಜೂನ್ 3ನೇ ತಾರೀಕು ಮಧ್ಯಾಹ್ನ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಸ್ವೀಕಾರವನ್ನ ಮಾಡ್ತಾರೆ. DK ಶಿವಕುಮಾರ್ ಅವರ ಜೊತೆಗೆ ಇನ್ನು ಎಷ್ಟು ಮಂದಿಯನ್ನ ಅಂದೇ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋ ಬಗ್ಗೆ ಇವತ್ತು ಇತ್ಯರ್ಥ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸುಮಾರು 8-9 ವಿಷಯಗಳ ಬಗ್ಗೆ ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಈಗಾಗಲೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದೆಹಲಿ ಕಡೆ ಹೊರಟಿದ್ದಾರೆ. ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯನ್ನ ತಲುಪ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ಮೊದಲ ಸುತ್ತಿನ ಮಾತುಕತೆ ಪ್ರಾರಂಭವಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಅದು ಹೈಕಮಾಂಡ್ನ ಪಟ್ಟಿ. ಸಿದ್ದರಾಮಯ್ಯನವರಿಗೂ ಕೂಡ 8 ರಿಂದ 9
20 ಮಂದಿಯನ್ನ ತಮ್ಮ ಆಪ್ತರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಒಲವಿದೆ. ಅವರು ಕೂಡ ಆ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ತನ್ನ ಸಂಪುಟ ಹೇಗಿರಬೇಕು ಅನ್ನೋ ಬಗ್ಗೆ ಅವ್ರದೇ ಆದಂತಹ ಲೆಕ್ಕಾಚಾರಗಳಿದ್ದಾವೆ, ಅವರ ಒಂದು ಪಟ್ಟಿ ಇದೆ. ಇದೀಗ ಈ ಒಂದು ಮೂವರು ನಾಯಕರು ಕೂತು ಚರ್ಚೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಅಂತಿಮವಾದಂತಹ ಸ್ವರೂಪ ಸಿಗಬಹುದು. ತಕ್ಷಣಕ್ಕೆ 30ಕ್ಕೆ 30 ಜನರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ರೀತಿಯ ವಾತಾವರಣ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಸಂಪುಟದಲ್ಲಿ ಇದ್ದವರೇ ಮತ್ತೆ ಸಂಪುಟಕ್ಕೆ ಸೇರಬೇಕು ಅಂತ ಪ್ರಯತ್ನಗಳನ್ನ ಆರಂಭಿಸಿದ್ದಾರೆ. ಅವರಲ್ಲಿ ಒಂದಷ್ಟು ಹಿರಿಯರನ್ನ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಪರಮೇಶ್ವರ್, KJ ಜಾರ್ಜ್, HC ಮಹದೇವಪ್ಪ ಈ ತರದ ನಾಯಕರನ್ನ ಬಿಟ್ಟು ಆಡಳಿತವನ್ನು ನಡೆಸೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವಾಗಬಹುದು. ಈ ಕಾರಣಕ್ಕೋಸ್ಕರ ಹಿರಿಯರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಒಂದು ಕಡೆ ಆ ಸವಾಲಿದ್ರೆ, ಇನ್ನೊಂದು ಕಡೆ ಹೊಸಬರನ್ನ ಯಾರನ್ನ ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಸವಾಲಿದೆ. ಒಂದೊಂದು ಸಚಿವ ಸ್ಥಾನಕ್ಕೆ ಕನಿಷ್ಠ 4 ರಿಂದ 5 ಮಂದಿ ಆಕಾಂಕ್ಷಿಗಳಿದ್ದಾರೆ. ಸಮುದಾಯವಾರು ನಾವು ತೆಗೆದುಕೊಂಡ್ರು, ಜಾತಿವಾರು ತೆಗೆದುಕೊಂಡ್ರು ಕೂಡ ಒಂದೊಂದು ಜಾತಿಯಿಂದ ಕನಿಷ್ಠ 4-5 ಮಂದಿ ಈ ಬಾರಿ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದಾರೆ. ಹೀಗಾಗಿ ಆ ರೀತಿಯ ಕಸರತ್ತನ್ನ ಸರಿಪಡಿಸಬೇಕಂತ ಒಂದು ದೊಡ್ಡ ಸವಾಲು ಖಂಡಿತವಾಗಿಯೂ ಕಾಂಗ್ರೆಸ್ನ ನಾಯಕರ ಮುಂದೆ ಇದೆ. ಈಗ ಎಷ್ಟು ಮಂದಿ ಹಳಬರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದರ ಆಧಾರದ ಮೇಲೆ ಹೊಸಬರಿಗೆ ಎಷ್ಟು ಮಂದಿಗೆ ಅವಕಾಶ ಅನ್ನುವಂಥದ್ದು ನಿರ್ಧಾರ ಆಗ್ಬೋದು. ಸದ್ಯದ ಪ್ರಕಾರ ಸುಮಾರು 10 ರಿಂದ 13 ಮಂದಿ ಹಳಬರಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಅಕಸ್ಮಾತ್ ಆ ರೀತಿಯ ಕ್ಯಾಲ್ಕುಲೇಷನ್ ಏನಾದರೂ ಅಂತಿಮ ಆಗಿದ್ದೇ ಆದ್ರೆ ಆಗ ಸಹಜವಾಗಿ ಸುಮಾರು 17 ರಿಂದ 18 ಮಂದಿ ಹೊಸಬರಿಗೆ ಅವಕಾಶ ಸಿಗುತ್ತೆ. ಹೊಸಬರಲ್ಲೂ ಕೂಡ ನಾವು ಹಿರಿತನ ಆಧಾರದ ಮೇಲೆ ಅಥವಾ 4-5 ಬಾರಿ ಗೆದ್ದಿದ್ದೀವಿ, ನಮಗೆ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಹೊಸದಾಗಿ ಮೊದಲ ಬಾರಿಗೆ ಶಾಸಕರಾದವರಲ್ಲಿ ಕನಿಷ್ಠ 2 ಅಥವಾ 3 ಅವಕಾಶವನ್ನು ಕೊಡಿ ಅನ್ನುವಂಥದ್ದು ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಪ್ರಾದೇಶಿಕವಾರು ಅಸಮಾನತೆಯನ್ನು ಕೂಡ ಸರಿದೂಗಿಸಬೇಕಾಗಿದೆ. ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿರಲಿಲ್ಲ. ಉದಾಹರಣೆಗೆ ಇದೀಗ ಹಾಸನದಲ್ಲಿ ಕಾಂಗ್ರೆಸ್ ಅಲ್ಲಿ ಬಲಿಷ್ಠವಾಗಿ ನಿಲ್ಲಬೇಕು ಅಂದ್ರೆ ಕಾಂಗ್ರೆಸ್ನಿಂದ ಗೆದ್ದಿರುವಂತವರು ಕೇವಲ ಏಕೈಕ ಶಾಸಕ ಶಿವಲಿಂಗೇಗೌಡರು, ಅಂತವ್ರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಆದ್ರೆ ಶಿವಲಿಂಗೇಗೌಡರು ಪ್ರತಿನಿಧಿಸುವಂತ ಒಕ್ಕಲಿಗ ಸಮುದಾಯದಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಲಿಂಗಾಯತ ಸಮುದಾಯದಲ್ಲಿ ಈ ಹಿಂದೆ 8 ಮಂದಿಗೆ ಅವಕಾಶವನ್ನು ಕೊಡಲಾಗಿತ್ತು. ಅಷ್ಟೇ ಮಂದಿಗೆ ಈ ಬಾರಿಯೂ ಕೂಡ ಅವಕಾಶ ಸಿಗುತ್ತಾ, ಅದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಪ್ರತಿನಿಧಿಸುವಂತಹ ಒಕ್ಕಲಿಗ ಸಮುದಾಯ, ಈ ಹಿಂದೆ ಸುಮಾರು 5 ಮಂದಿ ಒಕ್ಕಲಿಗ ಸಮುದಾಯದ ಸಚಿವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ರು. ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ. ಒಕ್ಕಲಿಗ ಸಮುದಾಯದವರೇ ಈ ಹಿಂದೆ ಇದ್ದಂಥವರು ಮತ್ತೆ ತಾವು ಕ್ಯಾಬಿನೆಟ್ಗೆ ಬರಬೇಕು ಅಂತೇಳಿ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಅದೇ ಸಮುದಾಯದ ನಾಯಕರನ್ನ ಈ ಹಿಂದೆ ಇದ್ದಂಥವ್ರನ್ನ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಹೊಸಬರಿಗೆ ಅವಕಾಶ ಸಿಗೋದು ಬಹಳ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಿಂದಲೂ ಕೂಡ ಒಂದಷ್ಟು ಮಂದಿ ಮೊದಲ ಬಾರಿ ಗೆದ್ದಂಥವರು ತಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ರಾಯಚೂರು, ಕಲಬುರಗಿ, ಯಾದಗಿರಿ ಈ ತರದ ಜಿಲ್ಲೆಗಳಿಂದಲೂ ಕೂಡ ತಮಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು, ಹಿಂದುಳಿದ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಅವಕಾಶವನ್ನು ಕೊಡಿ ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಇದೀಗ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ತಮಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಈಗ ಬಹುತೇಕ ರಾಜ್ಯದ ರಾಜಕಾರಣ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ, ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿ ಎಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೋಗಿ ಬೀಡು ಬಿಟ್ಟಿದ್ದಾರೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನುವಂತ ರೀತಿಯಲ್ಲಿ ಹೈಕಮಾಂಡ್ನ ಕಣ್ಣಿಗೆ ನಾವು ಬಿದ್ದರೆ ಎಲ್ಲೋ ಒಂದು ಕಡೆ ನಮಗೆ ಅವಕಾಶ ಸಿಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನಗಳು ಕೂಡ ಸಾಗಿದಾವೆ. ಇದು MLAಗಳ ಕಥೆ ಆದ್ರೆ MLCಗಳ ಕಥೆ ಇನ್ನೂ ದೊಡ್ಡದಿದೆ. MLCಗಳಲ್ಲಿ 4-5 ಬಾರಿ ಆದಂತವರು ಕೂಡ ಇದ್ದಾರೆ, 2ನೇ ಬಾರಿ MLC ಆದಂತವರು ಇದ್ದಾರೆ. ಅವರು ಕೂಡ ಕಳೆದ ಬಾರಿ ಕೇವಲ ಬೋಸರಾಜು ಅವರಿಗೆ ಅವಕಾಶ ಕೊಟ್ಟಿದ್ರಿ. ಈ ಬಾರಿ MLCಗಳಲ್ಲೂ ಕೂಡ ಕನಿಷ್ಠ 3 ಮಂದಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಸಮುದಾಯವಾರು, ಜಾತಿವಾರು, ಸಣ್ಣ ಸಣ್ಣ ಮೈಕ್ರೋ ಕಮ್ಯುನಿಟಿಗಳಿಗೆ ಜವಾಬ್ದಾರಿಯನ್ನು ಕೊಡಿ ಅನ್ನುವಂತ ಪಟ್ಟನ್ನ ಹಿಡಿತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ನ ಈ ಒಂದು ಕಸರತ್ತು ಕೇವಲ 1-2 ದಿನಕ್ಕೆ ಸೀಮಿತ ಆಗುವಂತ ಆ ರೀತಿಯ ವಾತಾವರಣ ಖಂಡಿತವಾಗಿಯೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೊಟ್ಟಂತ ಹಿಂಟಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದು ತಂಡ ಮೊದಲು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಇನ್ನೊಂದು ತಂಡಕ್ಕೆ ಹೊಸದಾಗಿ ಸೇರ್ಪಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗಾಗಿ.